ಹಾಯ್ ಗೈಸ್, ಇವತ್ತು ನಾವು ಬಾಳೆಕಾಯಿ ಪಲ್ಯವನ್ನು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ 2 ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ಬಾಳೆಕಾಯಿ 2 ಬಾಳೆಕಾಯಿಯಿಂದ ನಾವು ಪಲ್ಯವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಹಾಗಾಗಿ ಮೊದಲು ಈ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ನಾವು ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ನೋಡಿ, ನಾನಿಲ್ಲಿ ಬಾಳೆಕಾಯಿಯನ್ನು ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಪುಡಿ ಪುಡಿಯಾಗಿ ಹೆಚ್ಕೋಬೇಕು. ಆಮೇಲೆ ನಾವು ನೀರಿನಲ್ಲಿ ಹಾಕಿಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಇದನ್ನು ಹೆಚ್ಚಿದ ಕೂಡಲೇ ಬಾಳೆಕಾಯಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ನಾವು ಅದನ್ನು ನೀರಲ್ಲಿ ಹಾಕಿಟ್ರೆ ಅದು ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇದನ್ನು ಹೆಚ್ಚಿ ನೀರಿನಲ್ಲಿ ಇಡಬೇಕು. ಮೊದಲಿಗೆ ನಾವು ಅಡುಗೆ ಎಣ್ಣೆನ ಹಾಕೋಣ. ಎಣ್ಣೆ ಕಾದಿದೆ. ಈಗ ನಾವು ಅದಕ್ಕೆ ಈರುಳ್ಳಿಯನ್ನು ಹಾಕೋಣ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ನಾವು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ, ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಜೊತೆಗೆ ಖಾರದ ಪುಡಿ, ಅರಿಶಿಣದ ಪುಡಿ ಹಾಕಿದ್ದೀವಿ. ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀವಿ. ಆ ಅರಿಶಿಣದ ಪುಡಿ ಮತ್ತು ಖಾರದ ಪುಡಿದು ಹಸಿ ವಾಸನೆ ಎಲ್ಲ ಹೋಗಲಿ, ಅದಕ್ಕಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹೆಚ್ಚಿಟ್ಕೊಂಡಂಥ ಬಾಳೆಕಾಯನ್ನು ಸೇರಿಸೋಣ. ಮೊದಲಿಗೆ ಸ್ವಲ್ಪ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಳಿದಿರುವಂಥ ಬಾಳೆಕಾಯಿಯನ್ನು ನಾವು ಸೇರಿಸೋಣ. ಈಗ ನೋಡಿ, ಎಲ್ಲ ಬಾಳೆಕಾಯಿಯನ್ನು ನಾನು ಸೇರಿಸಿದ್ದೀನಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ. ಈಗ ನಾವು ಬಾಳೆಕಾಯಿ ಬೇಯಲಿಕ್ಕೆ ಅಗತ್ಯವಾಗಿರುವಂತಹ ನೀರನ್ನು ಕೂಡ ನಾವು ಸೇರಿಸ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸಿ ಕಡಿಮೆ ಉರಿಯಲ್ಲಿಟ್ಟು ಒಂದನ್ನು ಲಿಡ್ಡನ್ನು ಮುಚ್ಚಿ ನಾವು ಅದನ್ನು ಬೇಯಿಸಬೇಕಾಗತ್ತೆ. ನೋಡಿ, ಒಂದು ಲಿಡ್ಡನ್ನು ಮುಚ್ಚಿ ಕಡಿಮೆ ಉರಿಯಲ್ಲಿ ನಮಗೆ ಬೇಯಿಸೋಣ. ಒಂದು ಸಲ ನಾವು ಎಲ್ಲವನ್ನು ಮಿಕ್ಸ್ ಮಾಡೋಣ. ಈಗ ನೋಡಿ, ಸ್ವಲ್ಪ ಬೇಯ್ತಾ ಇದೆ. ಈಗ ನಾವೇನು ಮಾಡಬೇಕು, ಎಲ್ಲವನ್ನು ಮೇಲಿಂದ ಕೆಳಗೆ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಪುನಃ ನಾವು ಬೇಯಕ್ಕೆ ಬಿಡೋಣ. ನೋಡಿ, ಒಂದು 10 ನಿಮಿಷ ಬಿಟ್ಟು ನೋಡಿದೆ. ನೋಡಿ, ಒಂದು 10 ನಿಮಿಷ ಬಿಟ್ಟು ಆದಮೇಲೆ ನೋಡಿ, ನಮ್ಮ ಬಾಳೆಕಾಯಿ ಬೆಂದಿದೆ. ಅದರ ಒಂದು ಸ್ವಲ್ಪ ನೀರಿದೆ, ಅದು ಬತ್ತಲಿಕ್ಕಾಗಿ ಸ್ವಲ್ಪ ಹೊತ್ತು ನಾವು ತೆರೆದಿಡೋಣ. ನೋಡಿ, ನಮ್ಮ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಅನ್ನ, ದೋಸೆ, ರೊಟ್ಟಿ, ಚಪಾತಿ ಎಲ್ಲದರೊಂದಿಗೆ ಸವಿಬೋದು. ಬಹಳ ಸುಲಭವಾಗಿ ಮಾಡಬಹುದಾದಂಥ ಒಂದು ಪಲ್ಯ. ನಾವು ಬಾಳೆಕಾಯಿಯನ್ನು ತಿನ್ನಲಿಕ್ಕೆ ಸಾರಾಗಿ ಅಥವಾ ತಿನ್ನಲಿಕ್ಕೆ ಇಷ್ಟಪಡದೇ ಇರುವವರು ಈ ರೀತಿಯಾಗಿ ಮಾಡಿದಾಗ ಖಂಡಿತವಾಗಿಯೂ ಎಲ್ಲರೂ ಕೂಡ ಬಾಳೆಕಾಯಿ ಪಲ್ಯವನ್ನು ತಿಂತಾರೆ. ಹಾಗಾಗಿ ಈ ರೆಸಿಪಿಯನ್ನು ನೀವು
ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.